ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಲ್ಲು ತೋಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು, ಮೈನರು ಮೇಜರು ಅದು ಲೆಕ್ಕಕ್ಕೆ ಬರಲ್ಲ. ನನ್ನ ಅನಿಸಿಕೆ ಸಣ್ಣ ಮಕ್ಕಳು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅದೇ DCP ಅವ್ರು ಹೇಳಿದೆ. ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು DCPಗೆ ಹೇಳಿದ್ದೀನಿ. ಅದು ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಸ್ವಾಮೀಜಿ ಇಲ್ಲಿ ಇದ್ದಾರೆ ಕೇಳಿ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ನಾನು 2008 MLA ಆದಮೇಲೆ ಒಂದು ಸಣ್ಣ ಇನ್ಸಿಡೆಂಟ್ ಆಗೋದು ನಾನು ಕೊಟ್ಟಿಲ್ಲ. ಸಣ್ಣ ಇನ್ಸಿಡೆಂಟ್ ನಮ್ಮಲ್ಲಿ ದೇವ್ರದೆಯಿಂದ ಒಂದು ಸಣ್ಣ ಇನ್ಸಿಡೆಂಟ್ ಆಗಲ್ಲ, ನನ್ನ ಗಮನಕ್ಕೂ ತರಲ್ಲ. ಹಂಗೇನಾರು ಆದರೆ ಅವರವರೇ ಬಗೆಹರಿಸ್ಕೊತಾರೆ. ರಾತ್ರಿ ತಾವು ನೋಡಿರ್ಬೋದು, ನಮ್ಮ ಲೋಕಲ್ ಲೀಡರ್ಸ್, ನಮ್ಮ VS ಗಾರ್ಡನ್ ಲೋಕಲ್ ಲೀಡರ್ಸ್ ಎಲ್ಲ ಭಾಳ ಜನ ಆಚೆಯಿಂದ ಬಂದಿದ್ದಾರೆ. ನಮ್ಮವರೇ ಕಿಚ್ಚಾಡಿದ್ದಾರೆ. ನಿಮ್ಮೆಲ್ಲ ಏನ್ರಿ ಕೆಲಸ, ನಾವಿದ್ದೀವಿ ಏರಿಯಾದಲ್ಲಿ, ನಾವೆಲ್ಲ ಸೆಟ್ರೇಟ್ ಮಾಡ್ಕೊತೀವಿ, ನೀವೇನಿಗೆ ಬಂದ್ರಿ ನೀವು ಅಂತ ಹೇಳ್ಬಿಟ್ಟು ಅವರೇ ಗಲಾಟೆ ಮಾಡಿದ್ದಾರೆ ನೆನ್ನೆ ರಾತ್ರಿ. ನಿಮಗೂ ಮಾಹಿತಿ ಬಂದಿರ್ಬೋದು ಆ ಥರ. ಇಲ್ಲಿ ನಾವೆಲ್ಲ ಸ್ವಂತ ನಾವು ಅಣ್ಣ ತಮ್ಮದಿರೋಂಗೆ ಯಾರಿಗೂ ಇಂಥ ಅವಕಾಶ ಮಾಡೋಕ್ಕೆ ಬಿಡಲ್ಲ. ಯಾರು ಮಾಡಿದ್ರು ತಪ್ಪೋದು, ಸಣ್ಣ ಮಕ್ಕಳು ಮಾಡಿದ್ರು ತಪ್ಪು, ದೊಡ್ಡ ಮಕ್ಕಳು ಮಾಡಿದ್ರು ತಪ್ಪದು. ಆದಮೇಲೆ ಏನು ಕಾನೂನು ಕ್ರಮ ತೊಗೊಳ್ಬೇಕು ಕಾನೂನು ಕ್ರಮ ತೊಗೊಳ್ತೀವಿ. ಇನ್ನು ಮುಂದೆ ಈ ಥರ ಆಗ್ಕೂಡುದು, ಈ ಥರ ಆಗ್ದಂಗೆ ನೋಡ್ಕೊತೀವಿ. ಇಲ್ಲ ಪ್ರತಿಭಾರಿ ಇಲ್ಲ, ಸ್ವಾಮೀಜಿ ಇಲ್ಲೇ ಇದ್ದಾರೆ ಕೇಳಿ. ಇಲ್ಲ ಕೇಳಿ, ಒಂದು ನಿಮಿಷ ನೋಡಿ. ಮಾಧ್ಯಮದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗೆ. ನಾನು ಬೇರೆ ಕಡೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಚಾಮರಾಜಪೇಟಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗೋಕ್ಕೆ ನಾವು ಬಿಟ್ಟಿಲ್ಲ, ಮುಂದೆನೂ ಬಿಡಲ್ಲ. ನಾವು ಯಾರಿದ್ರು ತಪ್ಪೆ ಅಂತ ಹೇಳ್ತಲ್ವ ನಾವು. ನಮ್ಮಲ್ಲ ಅದಾಗಬಾರ್ದಾಗಿದ್ದೇನೆ. ಯಾರೋ ಸಣ್ಣ ಮಕ್ಕಳು ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಮಕ್ಕಳು ಮಾಡೋದು ತಪ್ಪೇ, ದೊಡ್ಡವ್ರು ಮಾಡೋದು ತಪ್ಪು. ನನಗೇನಂದರೆ ಡೌಟ್ ಎಲ್ಲ ಒಂದು ಕಡೆ, ಸಣ್ಣ ಮಕ್ಕಳಿಗೆ ಯಾರೋ ನಾವು ಹೇಳ್ಕೊಟ್ಟು ಮಾಡಿಸಿರ್ಬೋದು, ಅದು ನೋಡಿ ಅಂತ ನಾನು DCPಗೂ ಸೂಚನೆ ಕೊಟ್ಟಿದ್ದೆ. ಅದು ನೋಡಿ ಮಾಡಿ ಅಂತ ಹೇಳಿದ್ವಿ. ಆ ಥರ ಎಲ್ಲ ಈ ಘಟನೆ ಆಗಬಾರ್ದು. ಇಲ್ಲಿಲ್ಲ, ಎಲ್ಲೂ ಈ ಥರ ಘಟನೆ ಆಗ್ಕೂಡ್ದು. ಸರ್, ಈಗ ಮಾಜಿ ಪೊಲೀಸ್ ಆಯುಕ್ತರು ಜಮೀರ್ ಅಹಮದ್ ಖಾನ್ ಅವರು ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ. ಈಗ ಅವರು ಅವ್ರು ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋಕ್ಕೆ ಅವ್ರು ಏನು ಬೇಕು ಅದು ಹೇಳ್ಬೋದು. ಅವರು ಕಮಿಷನರಾಗಿ ಕೆಲಸ ಮಾಡಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಇದ್ದವರು. ಅವರು ಪೊಲೀಸ್ ಇಲಾಖೆ ರಾಜಕೀಯ ಮಾಡಿ ಅದೇನಾಗ್ತದೆ, ಬ್ಲಡ್ಡೇ ಪೊಲೀಸ್ ರೂಪದಲ್ಲಿ ಮಾತಾಡಿದ್ದೀವಿ. ಸರ್, ಅವರು ಕಮಿಷನರ್ ಆಗಿದ್ರು, ಆದರೆ ಅವ್ರು ಹೇಳ್ತಿರೋದು ಎಲ್ಲ ಕ್ರಿಮಿನಲ್ ಕೃತ್ಯಗಳು ಕೂಡ ಬಾಸು ನಮ್ಮಲ್ಲಿ ಯಾವ ಕಾರಣಕ್ಕೆ ನಾವೆಲ್ಲ ಒಂಥರ ಇಲ್ಲಿ ನೋಡಿ ದೇವರಾಣಿ ಹೇಳ್ತೀನಿ, ನಾವೆಲ್ಲ ಅನ್ನ ತಂದಿರೋದು. ಯಾವ ಕಾರಣಕ್ಕೆ ಅದು ಅವಕಾಶ ಕೊಡಲ್ಲ. ನಾನಿರೋರ್ಗು ಅಂತೂ ಕೊಡಲ್ಲ. ಗಾಂಜಾ ಜಾಸ್ತಿ ಆಗ್ತದೆ ನೋಡಿ, ಇವನು ಸಿಟ್ ಮಾಡ್ಕೊತಾನೆ. ಕೇಳಿ ನನ್ನ ಬಗ್ಗೆ, ಇವನು ನನ್ನ ವಿರೋಧನೇ ಹೋರಾಟ ಮಾಡ್ಕೊಂಡು ಬರ್ತಾರೆ. ಆ ವಿಚಾರದ ಹೇಳ್ಬಿಡಿ. ಇವನು ನಾನು ಜಾತಿ ಭೇದ ಮಾಡ್ತೀನಿ ಬಾಸು, ಹೇಳ್ಬೇಕು, ಸತ್ಯ ಹೇಳ್ಬೇಕು. ನೀವು ಮಾಡಕ್ ಬಿಡಲ್ಲ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಇಲ್ಲ, ಕಂಟ್ರೋಲ್ ಮಾಡಬೇಕು. ನೀವು ಹೇಳ್ತಾರೆ ಅದು ಮಾಡಬೇಕು. ಇನ್ನು ಮುಂದೆ ಇದು ಹಾಕೊಡ್ದು. ಸರ್, ಏನು ಕಾರಣ ಇರ್ಬೋದು ಈ ರೀತಿ ಆಗಕ್ಕೆ? ಅದು ಏನಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ರಾತ್ರಿ 3 ಜನ ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು 14 ಜನ 13 ವರ್ಷ ಅಂತ ಮಕ್ಕಳನ್ನ 3 ಜನ ಅರೆಸ್ಟ್ ಮಾಡಿದ್ದಾರೆ. ನಾನು DCPಗೆ ಈಗ ಅಂದೆ, ನಾನು ಮಕ್ಕಳು ಅಂದ್ರೆ ಯಾರನ್ನ ಹಿಂದೆ ಇರ್ಬೋದು, ಅದು ಒಂಚೂರು ನೋಡಿ ಅಂತ. ಈಗ ಪೊಲೀಸ್ ಯಾರು ಅಂತ ಅದು ಪೊಲೀಸರು ತನಿಖೆ ಮಾಡಬೇಕು, ನಾನು ತನಿಖೆ ಮಾಡೋಕ್ಕಾಗಲ್ಲ. ಯಾರು ಇಲ್ಲ, ಇದು ಅವ್ರಿಗೂ ಅಷ್ಟೇ. ಯಾವತ್ತೂ ಆಗ್ಬಾರ್ದು ಈ ಥರ ಆಗ್ಕೊಡುದು. ಈ ಥರ ನಾವೆಲ್ಲ ಒಂಥರ ಅಣ್ಣ ತಮ್ಮದಿರಲ್ಲಿದ್ವಿ. ನಾವು ಈ ಥರ ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಇನ್ನು ಮುಂದೆ ಘಟನೆ ಆಡ್ದಂಗೆ ನೋಡ್ಕೊಬೇಕು, ನಾವು ನೋಡ್ಕೊಳ್ತೀವಿ. ಬಳ್ಳಾರಿ ಬೇಡ ಇವತ್ತು ಆಯಿತು. ಈಗ ಕೃಷ್ಣಬೈರೇಗೌಡರು ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ ದಿನ ಕ್ಯಾಬಿನೆಟ್ ಶುಕ್ರವಾರ ಕ್ಯಾಬಿನೆಟ್ ಇದ್ದಿದ್ದು. ಶುಕ್ರವಾರ ಮಾನ್ಯ ಮುಖ್ಯಮಂತ್ರಿಗಳು ಕಮಿಷನರ್ ಜೊತೆ, ಚೀಫ್ ಕಮಿಷನರ್ ಜೊತೆ, ಆಮೇಲೆ DC ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಬೆನಿಫಿಷರೀಸ್ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣಬೈರೇಗೌಡರು ಬರಬೇಕಾಗಿ ನಿನ್ನೆ ರಾತ್ರಿ ಬಂದಿದ್ದಾರೆ. ಈಗ 2 ಗಂಟೆಗೆ ನಮ್ಮ ಮೀಟಿಂಗ್ ಕರೆದವ್ರೆ ಕೃಷ್ಣಬೈರೇಗೌಡರು. ಇವತ್ತು ಅವ್ರ ಜೊತೆ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ. ಈಗ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದು ಬಡವ್ರು ಕೊಳ್ಳೇಬೇಕದು. ಅಂದರೆ ನಾವು ಕೊಡೋದು ಮನೆಗಳು ಅವ್ರು ಕರ್ನಾಟಕದವ್ರು ಕರ್ನಾಟಕದವ್ರು ಇರಬೇಕು. ಆಚೆವ್ರಿಗೂ ಯಾರಿಗೂ ನಾವು ಕೊಡಲ್ಲ. ಅವ್ರ ಆಧಾರ್ ಕಾರ್ಡ್ ಇರ್ತದೆ, ಎಲ್ಲ ಥರ ಡಾಕ್ಯುಮೆಂಟ್. ಆಮೇಲೆ ಯಾರನ್ನ ಹೆಂಗೆ ಮನೆ ಕೊಡೋಕ್ಕೆ ಸಾಧ್ಯ? ಈಗ ಸರ್ಕಾರಿ ಮನೆ ಕೊಡ್ತಾರೆ. ನಾವು ನಮ್ಮ ಸ್ವಂತ ಮನೆ ಯಾರಿಗಾನ ಕೊಡ್ಕೊಳ್ಬೋದು. ನಾವು ಸರ್ಕಾರಿ ಮನೆ ಅಲಾಟ್ ಮಾಡಬೇಕಾದ್ರೆ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇರಬೇಕು. ಈಗ ಯಾರನ್ನ ಅಲಾಟ್ SYZ ಸೋಮಶೇಖರ್ ಅಂತ ಯಾರಿಗೂ ಮನೆ ಕೊಟ್ಟೆ ನಾನು. ಅದು RT ಅದರದ್ದು ಬರ್ತದೆ ಆಚೆ. ಅವ್ನು ಯಾವನು, ಎಲ್ಲಿ ವಾಸ ಮಾಡ್ತಾ ಇದ್ದ, ಏನು ಮಾಡ್ತಾ ಇದ್ದ, ಅಥೆಂಟಿಕ್ ಡಾಕ್ಯುಮೆಂಟ್ ಬರ್ತದೆ. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಎಲ್ಲ ಥರ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಕೊಡಬೇಕಾಗಿರೋದು. ಕೊಡ್ತೀವಿ ನಾವು.
ಅದಕ್ಕೆ ಇವತ್ತು ಕೃಷ್ಣ ಬೈರೇಗೌಡರು 2 ಗಂಟೆಗೆ ಮೀಟಿಂಗ್ ಕೊಡ್ತಾರೆ. ಆ ಮೀಟಿಂಗ್ ಆದಮೇಲೆ ನಾಳೆನೋ ನಾಳೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಸರ್ ಪಟ್ಟಿ ಅನ್ನೋದು ರೆಡಿ ಆಗಿದೆ, ಎಷ್ಟು ಜನಕ್ಕೆ ಅಂತ ಏನಾದರೂ? ಈಗ ನಾನು ಹೇಳಿಲ್ಲ ಸರ್, 280 ಜನ ಸ್ವಾಮೀಜಿಗಳಲ್ಲೂ 280 ಜನ ಅಲ್ಲಿ ಡೆಮಾಲಿಷ್ ಆಗಿರೋದು 167 ಜನ. ಅದರಲ್ಲಿ ಒಂದು 20 ಜನ ಆಚೆಯವರು ಇದ್ದಾರೆ, ಯಾದಗಿರಿಯವರು ಇದ್ದಾರೆ, ರಾಯಚೂರವ್ರು ಇದ್ದಾರೆ, ಗುಲ್ಬರ್ಗ ಅವರು ಇದ್ದಾರೆ. ಅವರು ನಮ್ಮ ರಾಜ್ಯದವರೇ, ಆಚೆಯವರು ಇದ್ದಾರೆ. ಬೇರೆ ಒಂದು 13 ಜನ ಬಿಹಾರವರು ಇದ್ದಾರೆ, ಕೇರಳದವರು ಒಬ್ಬರು ಇಬ್ಬರು ಇದ್ದಾರೆ, ತಮಿಳ್ನಾಡವರು ಇದ್ದಾರೆ. ಅವ್ರಿಗಂತೂ ಕೊಡೋಕ್ಕಾಗಲ್ಲ, ಅವ್ರು ಕೊಡೋಕ್ಕಾಗಲ್ಲ. ನಮ್ಮ ರಾಜ್ಯದವರೇ ಒಂದು 15 ಜನ ಬೇರೆಯವರು ಇದ್ದಾರೆ, ಯಾದಗಿರಿ, ಬೀದರ್, ಗುಲ್ಬರ್ಗ ಕಡೆಯವರು ಒಂದು 18 ಜನ ಇನ್ನೂ ಇದ್ದಾರೆ. ಅದು ಮನೆ ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು, ಅದಕ್ಕೆ ಏನು ಮಾಡಬೇಕಂತ. ಈಗ 2 ಗಂಟೆ ಮನೆ ಕೃಷ್ಣ ಬೈರೇಗೌಡರು ಮೀಟಿಂಗ್ ಕರೆದವ್ರೆ, ನಂಗೆ ಮಾತಾಡ್ಬಿಟ್ಟು ಅಪ್ಲಿಕೇಶನ್ ಹಾಕಿದವ್ರು ಕೊಟ್ಟಿಲ್ಲ, ಇವ್ರಿಗೆ ಮಾತ್ರ ಸರ್ಕಾರ ಇಲ್ಲ. ಬಿಫೋರ್ ಅಪ್ಲಿಕೇಶನ್ ಇಲ್ಲ. ಈಗ 1 lakh ಹೌಸಿಂಗ್ ಸ್ಕೀಮಲ್ಲಿ ಅಂದರೆ ಈಗ ಅನ್ಯಾಯ ಆಗಿದೆ, ಅದು ನಿಜ ತಾನೆ. ಈಗ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ, ನೀವು ಹೇಳ್ತಾ ಇರೋದು ಪ್ರಶ್ನೆನೂ ಸರಿ. ಅಪ್ಲಿಕೇಶನ್ ಹಾಕೋರು ಕೊಡಬೇಕಂತ ಈಗ ಅನ್ಯಾಯ ಆಗಿಬಿಟ್ಟಿದೆಯಲ್ಲ ಅವ್ರಿಗೆ. ಪಾಪ ಬೀದಿಯಲ್ಲಿದ್ದಾರಲ್ಲ ಅವ್ರು, ಜನ ಬೀದಿಯಲ್ಲಿದ್ದಾರಲ್ಲ, ಅವರು ನಮ್ಮ ರಾಜ್ಯದವ್ರು ಇರ್ರಿ, ಕರ್ನಾಟಕ ರಾಜ್ಯದವ್ರೆ. ಆಮೇಲೆ ಅಲ್ಲಿ 1800 ಆ ಮನೆಗಳು ಇನ್ನೂ ಅಪ್ಲಿಕೇಶನ್ ಬಂದಿಲ್ಲ. ನಾವು ಯಾರ್ದೋ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿ ಕೊಡ್ತಲ್ಲ ನಾವು. ಇದೊಂದು ಅರ್ಥ ಮಾಡ್ಕೊಳ್ಬೇಕು ಮಾಧ್ಯಮದವರು. ನಾವು ಬೇರೆಯವರು ಅಲಾಟ್ ಆಗಿತ್ತು ಅಂಥವ್ರು ನಮ್ಮ ಮನೆಗೆ ಇವನ್ನ ಕ್ಯಾನ್ಸಲ್ ಮಾಡಿಕೊಡ್ತಾ ಇದ್ವಿ ಅಂತಲೂ ಇಲ್ಲ. ಅಲ್ಲಿ 1180 ಮನೆಗಳು ಇರೋದು. ಅದರಲ್ಲಿ MLA ಬೆನಿಫಿಷರಿ ಆಯ್ಕೆ ಮಾಡೋದು MLA ಕೊಟ್ಟಾಗಿದೆ 50%. ಅದು ಒಂದೂ ಆಗಲಿಲ್ಲ. ಅದಲ್ಲೇ ಕೊಡ್ಬೋದು ತಾನೆ. ಅವ್ರ ಕ್ಷೇತ್ರದವರು ಇದ್ದಾರೆ, 80 ಜನ 90 ಜನ ಅವ್ರ ಕ್ಷೇತ್ರದವರು ಇದ್ದಾರೆ, ಅವರು ವೋಟರ್ಸ್ ಅವರು. ಈಗ 2 ಗಂಟೆಗೆ ಮೀಟಿಂಗ್ ಕರೆದು 2 ಗಂಟೆ ಮೀಟಿಂಗ್ ಆದಮೇಲೆ ಆಗ್ತದೆ. ಕೊನೆಯದಾಗಿ ಸರ್, ಬಳ್ಳಾರಿ ವಿಚಾರದಲ್ಲಿ ತಪ್ಪು ಮಾಡೋರು ಅವರೆಲ್ಲರೂ ಆಯ್ತಿಲ್ಲ. ನಿನ್ನೆ ಅರೆಸ್ಟ್ ಆಗಿದ್ದಾರೆ, ನಿನ್ನೆ 26 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಯಾರನ್ನ ಐಡೆಂಟಿಫೈ ಆಗಿ CC ಕ್ಯಾಮ್ರಾದಲ್ಲಿ ವಿಡಿಯೋ ನಿಮ್ಮ ಮಾಧ್ಯಮದಲ್ಲಿ ಕ್ಲಿಪ್ಪಿಂಗಲ್ಲಿ ಎಲ್ಲ ಇದ್ದರೆ ಅವ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ. ಯಾರು ಮಾಡಿದ್ರು ತಪ್ಪು. ನಿನ್ನೆ ಬಳ್ಳಾರಿಯಲ್ಲಿ ಹೇಳಿದ್ದೀನಿ, ಯಾರು ಮಾಡಿದ್ರು ತಪ್ಪು. JDS ಅವ್ರು ಮಾಡಿದ್ರು ತಪ್ಪು, BJP ಅವ್ರು ಮಾಡಿದ್ರು ತಪ್ಪು, ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪೇ. ಕಾಂಗ್ರೆಸ್ ಕಾರ್ಯಕರ್ತನ ಗುಂಡಾರಿಸಿದಂಥ ವ್ಯಕ್ತಿ ಗನ್ಮ್ಯಾನ್ ಏನಿದ್ದಾರೆ ಅವರು ಅರೆಸ್ಟ್ ಮಾಡಿದ್ದಾರೆ. 3 ಜನ ಗನ್ಮೆನ್ನ ಅರೆಸ್ಟ್ ಮಾಡಿದ್ದಾರೆ. ಗೊಂಬೆ ಗಲಾಟೆಯಲ್ಲಿ ಭಾಗಿಯಾದಂಥವ್ರು ಇನ್ನೂ ಈಗ ಅವನು ಈಗ ತನಿಖೆ ಪೊಲೀಸರು ಮಾಡಿದ್ದಾರೆ. ಈ 3 ಜನ ಅದು ಸತ್ಯ. ಅದು ಪ್ರೈವೇಟ್ ಗನ್ಮ್ಯಾನಿಂದ ಫೈರ್ ಆಗಿರೋದು ಸತ್ಯ. ರಾಜಶೇಖರ್ ಪ್ರೈವೇಟ್ ಗನ್ಮ್ಯಾನಿಂದ ಗುಂಡಿಂದ ಸತ್ತಿರೋದು ಸತ್ಯ. ಅದು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗೇ ಆಗ್ತದೆ. SP ಅವರ ಅಮಾನತು ಒಂದು ಆತುರದ ನಿರ್ಧಾರ ಇಲ್ಲ. SP ಏನಾಗಿದೆ, SP ಜವಾಬ್ದಾರಿ ಆಗ್ತದೆ. SP ಅವರು ಬೆಳಗ್ಗೆ 11:30 ಚಾರ್ಜ್ ತಗೊಂಡಿದ್ದಾರೆ. ಬೆಳಗ್ಗೆ 11:30 ಚಾರ್ಜ್ ತಗೊಂಡಿದ್ದಾರೆ. 11:30 ಚಾರ್ಜ್ ತಗೊಂಡಾದ್ಮೇಲೆ ಇದು 2 ಗಂಟೆಯಿಂದನೇ ಶುರುವಾಗಿದೆ. ಇದು 2 ಗಂಟೆಗೆ ಪೊಲೀಸ್ ಸ್ವಲ್ಪ ಆಕ್ಟಿವ್ ಆಗಿದ್ರೆ ಆ ಘಟನೆ ಆಗ್ತಾ ಇರಲಿಲ್ಲ. ಬ್ಯಾನರ್ ವಿಚಾರಕ್ಕೆ 2 ಗಂಟೆಯಿಂದಲೇ ಶುರುವಾಗಿರೋದು. ಸಂಜೆ ಹೋಗಿ ದೊಡ್ಡ ಮಟ್ಟದಲ್ಲಿ ಆಗಿರೋದು.